ಹೇಳ ಅಜ್ಜಿ ನಿಮ್ಮ ಹೆಸರು ಹೇಳಿಬಿಡಿ ಫಸ್ಟ್. ಯಾವ ಊರು? ನನ್ನ ಹೆಸರು ಹೇಳಿ. ಸರಸ್ವತಮ್ಮ ಅಲ್ಲ? ನಿಮ್ಮ ಯಜಮಾನ್ರ ಹೆಸರು? ಸೀತಾರಾಮ್ ಭಟ್. ಸೀತಾರಾಮ್ ಭಟ್. ಮೂಲ ಊರು? ವಾಜಿನೂರು. ವಾಜಿನೂರು, ಉಡುಪಿ. ಹಾಂ, ಹೇಳಿ. ಈಗ ನೀವು ಯಾವ ಪ್ರಾರ್ಥನೆ ಹೇಳ್ತಾ ಇದ್ದೀರಾ ಹೇಳಿ. ವಾಸುದೇವಾಯ ನಮೋ ವಾಸುದೇವಾಯ ನಮೋ ವಾಸುಕೀಶಯನಾಯ ವಾಸವಾದ್ಯ ಸುರರ ಕಿಳನಮಿತ ಭೂಸುರಪ್ರಿಯ ಭಕ್ತ ಪೋಷ ಭಜಕನೇ ರಕ್ಷಿಪುದು ಕೇಶವ ಅನಾಥ ಬಂಧು ಶುಂಡಾಲಪುರದೊಳಗೆ ದುರುಳ ದುರ್ಯೋಧನರು ಪಾಂಡುನಂದನರೊಡನೆ ಕಪಟ ಜೂಜುಗಳಾಡಿ ಗಂಡರೈವರ ಮುಂದೆ ದೃಪದ ಸುತೆಯಳ ಸೆರಗ ಲಂಡ ದುಶ್ವಾಸ ಪಿಡಿದು ಅಂಡಲೆದು ಸೀರೆಯನು ಸೆಳೆಯುತ್ತಿರೆ ಸುಮ್ರತೆಯು ಕಂಡು ಮನದಲ್ಲಿ ಬೆದರಿ ಪರಮಾತ್ಮ ಪರಿಪೂರ್ಣ ಪುಂಡರೀಕಾಕ್ಷರಕ್ಷಿಪುದೆನುತ ಮೊರೆಯಿಟ್ಟಳಂಡ ಚತುರಂಗದಾಗ ಪತಿಗಳೈವರು ಸತ್ಯವೃತದಿ ಕುಳಿತಿಹರು ಅತಿ ಕ್ಲೇಶ ಪಡುತ್ತಿಹರು ವಿದುರ ಭೀಷ್ಮಾದಿಗಳು ಸುತನ ಮೇಲನ ಮೋಹ ಮಮತೆಯಲಿ ಗದಲೋಚನಿಹ ಮಾವನೋ ಕ್ರತು ಕಪಟದಲ್ಲಿಹರು ಶಕುನಿ ದುರ್ಯೋಧನರು ಹಿತವ ಬಯಸುವರಾರ ಕಾಣೆ ನಾನಿದರೊಳಗೆ ರತಿಪತಿಯ ಪಿತನೆ ಸಲಹೋ ಪಾವಕನ ಉರಿಯೊಳಗೆ ಹೊಕ್ಕು ಹೊರಡಲುಬಹುದು ತಿವ್ರಿತ್ತ ಮುಡುದು ಮುಖಿ ಏಳಲೂಬಹುದು ಹಾವುಗಳ ಹೆಡೆ ಪಿಡಿದು ಎಳೆದೆಳೆದು ತರಬಹುದು ಸಾವಿಗಂಜದೆ ಕೊರಳ ಕತ್ತರಿಸಿಕೊಳ್ಳಲೂಬಹುದು ಗರಗಳವನು ಕುಡಿದು ಜೀವಿಸಬಹುದು ಜೀವವಿದ್ದಂತೆ ಲಜ್ಜೆಯ ತೊರೆಯಲಾರೆನೇ ಅತ್ತೆಯಲ್ಲವೇ ನನಗೆ ಗಾಂಧಾರಿ ದೇವಿಯರೇ ಮೃತ್ಯುವಂತೆಳೆವನಿವ ಬಿಡಿಸಬಾರದೆ ತಾಯೆ ಉತ್ತು ಮೊಳಲ ಭಾನುಮತಿನೆಗೆ ಹೆಣ್ಣೆ ಇತ್ತ ದಯ ಮಾಡಿ ನೋಡೆ ಸುತ್ತ ನೆರೆದಿಹ ಸಭೆಯ ಪರಿವಾರದವರೆಲ್ಲ ಪೆತ್ತುದಿಲ್ಲವೇ ಎನ್ನ ಪೋಲ್ವ ಹೆಮ್ಮಕ್ಕಳನು ಹುತ್ತಗಳು ಹುಗಿದಿದ್ದ ಸರ್ಪ ಸಾಯಲು ಬಹುದೇ ತತ್ವಬಾಹಿರರಾದಿರೇ ಆರಿಗೊರಲಿದರೆನ್ನ ದೂರ ಕೇಳುವರಿಲ್ಲ ಸಾರಿದರೆ ಪೊರೆವ ಕಂಸಾರಿ ನೀನಲ್ಲದಿನ್ನಾರು ಎನಗಾಪ್ತ ಬಂದು ಮಾರಿದರು ಧರ್ಮ ದೇವತೆಗೆನ್ನ ವಲ್ಲಭರು ವಾರ ನಿನ್ನದು ಎಂದು ನೀರಿನೋಳಗದ್ದು ಕ್ಷೀರದೊಳಗದ್ದು ಗತಿ ನೀನೆ ನಾರಾಯಣನೆ ರಕ್ಷಿಸೋ ಅಸುರ ಬೆನ್ನಟ್ಟಿವರೆ ಪಶುಪತಿಯ ರಕ್ಷಿಸಿದೆ ಋಷಿ ಶಾಪವನು ಧರಿಸಿದಂಬರೀಶನ ಕಾಯ್ದೆ ವಸುದೆಯಲಿ ಕಲ್ಲಾಗಿ ಮಲಗಿದ್ದ ಅಹಲ್ಯೆಯನು ಪೊರೆದೆ ಶಿಶು ಪ್ರಹ್ಲಾದಗೊಲಿದೆ ಇಂದೆನ್ನ ಮಾನವನು ಮುಕುಂದ ನಿನಗೊಪ್ಪಿಸಿದೆನೆ ಹಸುಳೆ ಧ್ರುವರಾಯನಿಗೆ ಹೆಸರುಳ್ಳ ಪದವಿದ್ದೆ ದಶಕಂಠನನು ಜಂಗೆ ಸ್ಥಿರಪಟ್ಟವನು ಕೊಟ್ಟೆ ಹೆಸರುಗೊಂಡರೆ ಮಗನ ಅಜಮಿಲನ ರಕ್ಷಿಸಿದೆ ವಸುದೇವಸುತನೆ ಸಲಹೋ ಲಕ್ಷ್ಮೀ ಮನೋಹರನೆ ಇಕ್ಷುಚಾಪನ ಪಿತನೆ ಯಕ್ಷಗಂಧರ್ವ ಮುನಿ ಅಮರೇಂದ್ರ ವಂದಿತನೆ ಅಕ್ಷಯ ಸುರಾಂತಕಗೆ ಅಜ ಪದವಿ ಕೊಟ್ಟವನೇ ಅಕ್ಷಯನೇ ಆಟದೊಳು ಜಗಸ್ಥೂಲ ಸೂಕ್ಷ್ಮದೊಳು ಪರಿಪೂರ್ಣನೇ ದಕ್ಷ ಸುತೆಪತಿ ಸಕನೆ ಪಕ್ಷಿವಾಹನ ದೇವ ಕುಕ್ಷಿಯೋಳಿರೇಳು ಜಗವ ಪಾಲಿಸುತ್ತಿಹನೆ ತಂದೆ ತಾಯಿಯು ನೀನೆ ಬಂಧು ಬಳಗವು ನೀನೆ ಇಂದೆನ್ನ ಕುಲಸ್ವಾಮಿ ಗುರುಪಿತಾಮಹ ನೀನೆ ಎಂದು ನಂಬಿದೆ ನಿನ್ನ ಸಂದೇಹಗೊಳದಿನ್ನು ಕೊಂದರೊಳಿತೆಂದು ಕಾಯ್ದರೊಳಿತೆಂದು ಕಣ್ಗಳಂ ಮುಚ್ಚಿ ಕರಗಳಂ ನೆಗಹಿ ಇಂದು ಪ್ರಾಣಮ ಬಿಡುವೆನೆಂದು ನಿಕ್ಷಯಿಸಿ
ಗೋವಿಂದ ಎಂದಳ ಮೃಗಾಕ್ಷಿ. ಇಂತೆನುತ ದ್ರೌಪದಿಯು ಮೊರೆಯಿಡುವದಂ ಕೇಳಿ ಅಂತರಾತ್ಮಕ ಕೃಷ್ಣ ದ್ವಾರಕಾಪುರಿಯೊಳಗೆ ಕಾಂತೆ ರುಕ್ಮಿಣಿ ಸತ್ಯಭಾಮೆಯರನೊಡಗೂಡಿ ಏಕಾಂತ ಭವನದಲ್ಲಿ ಕುಳಿತು ಕುಂತಿನಂದನರ ಸತಿಯೊಟ್ಟು ದಕ್ಷಯವಾಗಿ ಸಂತೋಷಗೊಳ್ಳಲೆಂದು ವರವಿತ್ತ ಶ್ರೀಕೃಷ್ಣ. ಎಂತುಟ ಹರಿಕೃಪೆಯು ಭಕ್ತರ ಮೇಲೆ ಅನಂತ ವಸ್ತ್ರಗಳಾದುವೈ. ಎಳೆಯುತ್ತೀರ್ಥನು ಭಟನು ಬೆಳೆಯುತ್ತೀರ್ಧವೋ ಪೊಂಬಟ್ಟೆ ನಾನಾ ವಿಚಿತ್ರ ಬಣ್ಣಗಳು. ಹೊಳಲು ತುಂಬುವ ತರಗಳೆಳೆದೆಳೆದು ಪಾಪಾತ್ಮ ಬಳಲಿ ಇಳೆಗಳು ಬಿದ್ದನು. ಕಳಗು ಕುಂದಿತು ಮೂರೆ ಶಕುನಿ ದುರ್ಯೋಧನರ ತಿಳುಹದೆ ವಸ್ತ್ರಗಳ ಕಳುಹಿ ಬೊಕ್ಕಸ ಕೆನಲು ನಳಿನ ಮುಖಿ ತಿಳಿದಳದನು. ಸಿಟ್ಟಿನದಿ ಸೂರತೆಯು ಕಣ್ತೆರೆದು ನೋಡಿದಳು. ಬೆಟ್ಟದಂತೊಟ್ಟೇರ್ದ ವಸ್ತ್ರ ರಾಶಿಗಳೆಲ್ಲ ಸುಟ್ಟಾಗ್ನಿ ಹೊರಸೂಸೆ. ರಾಜಸಭೆ ಮನೆ ಕೆಲವು ಪಟ್ಟಣಾಹುತಿಗೊಂಡವೈ. ಕೊಟ್ಟಳೈ ಶಾಪವನು ಕಮಲಮುಖಿ ಕುರುಪತಿಗೆ. ಕೊಟ್ಟಾಳು ಭೀಮಸೇನನ ರಣದಿ ಗದೆ ಬಂದು ಕುಟ್ಟಿವಿ ಸುಡಲಿ ನಿನ್ನ ತೊಡೆಗಳೆರಡನು ಎಂದಿಟ್ಟ ನುಡಿಗೆ ತಪ್ಪಲುಂಟೆ. ಮೂಡಿದವು ಪ್ರತಿ ಸೂರ್ಯ ಧೂಮಕೇತುಗಳು. ಹಾರಾಡಿದವು ಗಗನದಲ್ಲಿ ಹದ್ದು ಕಾಗೆಗಳು. ಕಾದಾಡಿದವು ಮೃಗಜಾತಿ ಚಲಿಸಿದವು ಶಿಲೆ ಪ್ರತಿಮೆ ರೂಢಿ ಗಡಗಡನೆ ನಡುಗೆ. ಮೂಡಿದವು ಪ್ರತಿ ತಾರೆ ದಿವದಿ ಮಾತಾಡಿದವು ಅಶರೀರವಾಣಿಗಳು. ಕೇಡು ಕೌರವಗಾಗದಿರದೆನುತ ಪುರ ಜನರು ಓಡಿ ಮನೆಗಳ ಪೊಕ್ಕರು. ಸುರರು ನಾರದರ್ ಕೂಡಿ ನೆರೆದರ ಪ್ರತಿಮೇಲೆ ಹರಸಿ ಜಯ ಜಯವೆಂದು ದ್ರೌಪದಿಯ ಸಿರಿಮುಡಿಗೆ ಪೂಮಳೆಗಳಂಗರೆಯೇ. ಹರಿಯ ನಾಮಾವಳಿಯ ನೆನೆಯುತ್ತ ದಿವಿಜೇಂದ್ರ ತಿರುಗಿ ಹೋದನು ತನ್ನ ಪಟ್ಟಣಕ್ಕೆ. ಹರಿಯ ನಾಮಾವಳಿಯ ನೆನೆವರೇಂಧನ್ಯರೋ ದ್ರೌಪದಿಯ ಹರಿನಾಮವೇ ಕಾಯ್ತು. ಆವನಿವನುದಯ ಕಾಲದೊಳೆದ್ದು ಭಕ್ತಿಯಲಿ ಭಾವಶುದ್ಧಿಯಲಿ ಭಜನೆಯ ಮಾಡುವಂತವನ ಸಾವಿರ ಜನ್ಮದ ಸಂಚಿತದ ಪಾಪಗಳು ತಾವೇ ಹತವಾಗುವುದೆಂದನು. ಶ್ರೀವಾಸುದೇವನ ಜ್ಞಾಪಿಸಿದ ರುಕ್ಮಿಣಿಗೆ ದೇವಿ ಕೇಳೆಂದ ಭಾಷೆಯನು. ಮುಂದೆ ಅರ್ಜುನಗೆ ನಾವೇ ಸಾರಥಿಯಾಗಿ ಸಲಹುವೆವು ಅವರೆಮ್ಮ ಜೀವ ಪಾಂಡವರೆಂದನು. ಮಂಗಳಂ ವೃಷಕೂರ್ಮಗೋಟ ನರಹರಿವಟುಗೆ. ಮಂಗಳಂ ಭಾರ್ಗವಗೆ. ಮಂಗಳಂ ಶ್ರೀ ಬುದ್ಧ ಕಲ್ಕಿ ಅನಂತ ಅವತಾರನಿಗೆ. ಮಂಗಳಂ ಮುರಹರಗೆ. ಮಂಗಳಂ ನಗದರಗೆ. ಮಂಗಳಂ ದ್ರೌಪದಿಯ ಮಾನವನು ಕಾಯ್ದ ಬಗೆ. ಮಂಗಳಂ ಶ್ರೀಕೃಷ್ಣ ದೇವಗೆ. ಮಂಗಳಂ ಜಯ ಶುಭ ಮಂಗಳಂ. ಧನ್ಯವಾದ ಅಜ್ಜಿ. ನಿಮ್ಮದು ಏಜ್ ಎಷ್ಟು ಹೇಳಿ? ಏಜು ವಯಸ್ಸು? ನಂಗೆ 78. ನೋಡಿ ವೀಕ್ಷಕರೇ, ಅಜ್ಜಿ ಎಷ್ಟು ಸ್ಮರಣಶಕ್ತಿ ಚೆನ್ನಾಗಿದೆ, ಎಷ್ಟೆಲ್ಲ ಜ್ಞಾಪಕ ಇಟ್ಕೊಂಡು ಹೇಳಿದ್ದಾರೆ ಅಲ್ವಾ? ಹಾಕ್ತೀನಿ ಆಯಿತಾ. ಮತ್ತು ನೋಡಿ ಇನ್ನೊಂದೇನೆಂದರೆ ಇವತ್ತು ಅವ್ರು ಹೇಳಿದ್ದು ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಒಳ್ಳೆ ಕನ್ನಡನೇ, ಸ್ಪಷ್ಟ ಕನ್ನಡದ ಹೇಳಿದ್ದೀರಾ ಅಲ್ವಾ? ಸ್ಪಷ್ಟ ಕನ್ನಡ ಹೇಳಿದ್ದೀರಾ? ಅಲ್ಲ ಆದರೂ ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ದೀರಾ. ಮತ್ತು ಇದೇನು ವಿಷಯ ಅಂತಂದರೆ, ಯಾವಾಗ ಧರ್ಮರಾಜ ದುರ್ಯೋಧನನ ಜೊತೆ ದ್ಯೂತವನ್ನು ಆಡ್ತಾನೆ ಪಗಡೆ, ಆ ದುರ್ಯೋಧನನ ಜೊತೆಗೆ ಧರ್ಮರಾಯ ಇಬ್ಬರು ಆಡ್ತಾರಲ್ಲ, ಆಡಿ ಸೋತ್ಬಿಡ್ತಾನೆ. ಎಲ್ಲರನ್ನೂ ಸೋತು ದ್ರೌಪದಿಯನ್ನು ಸೋತ್ಬಿಟ್ಟಾಗ ಆಕೆಯ ಸೀರೆಯನ್ನು ಮಾನಭಂಗ ಮಾಡಲಿಕ್ಕೆ ಅಂತ ಹೇಳ್ಕೊಂಬರ್ತಾರಲ್ಲ, ಆ ಸಂದರ್ಭದಲ್ಲಿ ದ್ರೌಪದಿ ಎಲ್ಲ ಕೃಷ್ಣನ ಪ್ರಾರ್ಥನೆ, ಮೊದಲು ನನಗೆ ಅತ್ತೆ ಅಲ್ವಾ ಗಾಂಧಾರಿ, ನೀನು ಸುಮ್ಮನೆ ಇದೆಯಾ ಅಂತ ಎಲ್ಲರನ್ನೂ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೇಳ್ಕೊಳ್ತಾರೆ. ಭಾನುಮತಿ ಎಲ್ಲರನ್ನೂ ಕೇಳ್ತಾರೆ, ಯಾರೂ ಅವಳ ಸಹಾಯಕ್ಕೆ ಬರಲ್ಲ. ಯಾರೂ ಬರಲ್ಲ. ಹೌದು, ಯಾರೂ ಅವಳ ಸಹಾಯಕ್ಕೆ ಬರಲ್ಲ. ಆವಾಗ ಅವಳು ಕೃಷ್ಣನನ್ನು ನೀನೇ ನಾನು ಕಾಪಾಡಬೇಕು ಅಂತ ಅಂದಾಗ ಹೇಗೆ ಅವನು ಕಾಪಾಡ್ತಾನೆ. ಮುಂದೆ ಹೇಗೆ ಭೀಮ ಅವನನ್ನು ತೊಡೆಯನ್ನು ಸೀಳಬೇಕು ಅಂತ ಅಲ್ಲೇ ದೇವಿ ಪ್ರತಿಜ್ಞೆ ಮಾಡ್ತಾಳೆ ದ್ರೌಪದಿ. ಇದೆಲ್ಲವೂ ಕೂಡ ಈ ಇವರಲ್ಲಿದೆ, ಶಾಪ ಕೊಡ್ತಾಳೆ. ಇದೆಲ್ಲ ಇದರಲ್ಲಿ ಹಾಡಲ್ಲಿದೆ. ಎಲ್ಲ ಇನ್ನೊಂದು ಸಲ ಕೇಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.